ಏನೇ ತರಲೆ? ಬಿಡೆ ಬಿಡೆ, ಈಗೇನು ತಿನ್ಬೇಕಾ? ಏನು ಕೇಸರಿ ಬಾತ್ ತಿನ್ನೋದ್ರಲ್ಲಿ ಏನ್ರಿ? ಹೊಡೆ ತಿಂದ್ರೆ ಬಿಡ. ಅವಾಗಿಂದ ನಾವು ಆಟ ಮಾಡ್ತೀರಪ್ಪ. ಇಷ್ಟೇ ಅಪ್ಪ, ಮುಗಿದೋಯ್ತು. ಕೃಷ್ಣ, ಕೃಷ್ಣ 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 ಕೃಷ್ಣ, ಏನಾಯ್ತು ಕಮ್ಮ? ಏನಾಯ್ತು? ತಿನ್ನೋವರೆಗೂ ಚೆನ್ನಾಗೇ ಇದೆಯಲ್ಲ ಕೃಷ್ಣ. ಯಶು, ನಾನು ಆರಾಮಾಗಿದ್ದೀನಿ. ಹಾಂ, ಅಪ್ಪನ ಮುಂದೆ ಅದಕ್ಕೆ ಮಾಡಿ ಸ್ವೀಟ್ನ ತಿನ್ಬಿಟ್ಟಿದ್ದೀನಿ. ಅಪ್ಪ ಕೋಪ ಮಾಡಿಕೊಂಡು ಕೆಂಡ ಕಾರೋಷ್ಟಲ್ಲಿ ನೀನೇನಾದರೂ ಹೇಳಿ ನನ್ನ ಬಚಾವ್ ಮಾಡು ಯಶು, ಪ್ಲೀಸ್. ಹಾಗಾದ್ರೆ ನಿಂಗೇನು ಆಗ್ಲಿವೇನೋ? ಏನೂ ಆಗಿಲ್ಲ. ಗಂಟ್ಲು ಉಳಿತಾ ಇಲ್ವಾ? ಏನು ಉಳಿತಾರ? ಸಕ್ಕತ್ತಾಗಿತ್ತು. ಇಷ್ಟೊತ್ತ ನಾಟಕ ಮಾಡಿದ್ದ. ಅಯ್ಯ ಮಂಡ್ಯದ ಅದಕ್ಕೆ ಏನು ಮಾಡಿದ್ದೀರಾ? ಎಷ್ಟು ರುಚಿಯಾಗಿತ್ತು. ಆ ಕೇಸರಿ ಬಾತು 3 ತುತ್ತು ತಿಂದಿದ್ದು 10 ಸೆಕೆಂಡ್ ಕೋಮಾ ಕೊಟ್ಟಾಗಿದೆ. ಅಷ್ಟು ರುಚಿಯಾಗಿತ್ತು, ಸಕ್ಕತ್ತಾಗಿತ್ತು, ಬೊಂಬಾಟ್, ಸೂಪರ್. ಹುಷಾರಾಗಿದ್ದೇನೋ ಕೃಷ್ಣ? ರಾಚಮ್ಮ, ಕಲ್ ಬಂಡೆ ಥರ ಇದ್ದೀನಿ. ನನಗೇನಾಗುತ್ತೆ? ಸಾಕಾಗಿದ್ದೀನಿ ನಾನು. ಎಲ್ರಿಗೂ ಸಾರಿ. ಯು ಕ್ಯಾರಿ ಆನ್. ಅಂದರೆ ಇದರಲ್ಲೇ ಸ್ಪೆಷಲಾಗಿ ಏನು ಮಿಕ್ಸ್ ಮಾಡಿಲ್ಲ ಅಂತ ಹಂಗಾಯ್ತು. ಒಳ್ಳೇದಾಯ್ತು ಬಿಡು, ನಾನು ತಿಂದು ಬಿಡ್ತೀನಿ. ಹೀಗೇನಪ್ಪ, ನೀವೆಲ್ಲ ತಿಂತೀರೋ ಇಲ್ವೋ? ನನಗೆ ಯಾಕೋ ಸಡನ್ನಾಗಿ ಒಂಥರ ಹಸಿವಾಗ್ತಾ ಇದ್ದಂಗಿದೆ. ಶುಗರ್ ಇದೆಯಲ್ಲ, ಅದಕ್ಕೆ ಒಂದೊಂದು ಸಲ ಹೀಗೆ ಆಗಿ ಹೋಗ್ಬಿಡುತ್ತೆ. ನಿಮ್ಮದೇನೋ ಅಭ್ಯಂತರ ಇಲ್ಲದೆ ಇದ್ದಲ್ಲಿ ನಾನು ತಿಂತೀನಿ. ಹಾಂ, ತಿನ್ನಿ, ನೀವೆಲ್ಲ ತಿನ್ನಿ. ಅರೆ ದೊಡ್ಡಮ್ಮ, ಈಗಷ್ಟೇ ಹೊಟ್ಟೆ ಗೊಳಗೊಳ ಅಂತಿದೆ ಅಂತ ಹೇಳಿದೆ ನೀನು. ಹಾಂ, ಆಯ್ತಾಯ್ತು, ತಿನ್ನು.